ಅಲ್ಲಿ ಒಬ್ಬರು ಆನೆ ಮಾವುತರಿದ್ದರು. ಆನೆ ಮಾವುತ ನಾರಾಯಣ ಸಪಾಲಿ ಅಂತ ಇದ್ದರು. ಯಮುನಾ ಗಂಗಾ ಅಂತ ಒಬ್ಬರಿದ್ದರು. ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೇ. ಒಂದು 2-3 ಜನನೂ ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ, ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು, ಆದರೆ ನಾವು ಬಾಯಿ ಬಿಡಲಿಕ್ಕೆ ಭಯ, ನಾವು ಎಲ್ಲಿ ಹೇಳಲಿಲ್ಲ. ಕತೆ ಕಟ್ಬಿಟ್ರು ಕಳ್ಳರು ಅಂತೇಳಿ. ಅದು ಮಾಡಿದೆಲ್ಲ ರಾಜೇಂದ್ರ ರೈಯೇ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ. ಮನೆಯಲ್ಲಿದ್ದ ಸೊತ್ತುಗಳನ್ನು ದೋಚಿಕೊಂಡು ಹೋಗಿರುವುದು ಕಂಡು ಬರುತ್ತದೆ ಅಂತೇಳಿ ರಾಜೇಂದ್ರ ರೈ ಕೂಡ ಕಂಪ್ಲೇಂಟ್ ಕೊಡ್ತಾನೆ. ಅದು ಚಿನ್ನಾಭರಣ ಹಣ ಯಾವುದು ಕೊಂಡೋಗಲಿಲ್ಲ, ಹಣ ಅದಕ್ಕಾಗಿ ಮಾಡಿದ್ದಲ್ಲ, ಜಾಗದ ವಿಷಯಕ್ಕೆ ಮಾಡಿದ್ದು. 11 ತಾರೀಕಿಗೆ ಬಾಹುಬಲಿ ಬೆಟ್ಟದಲ್ಲಿ ಅವನನ್ನು 3 ಜನ ಹಿಡಿದುಕೊಂಡು ಕೊಟ್ಟರು ಅಂತೇಳಿ. ಆದರೆ ಆನೆ ಮಾವುತನ ಪ್ರಕರಣದಲ್ಲಿ 6/10/2012 ಅರೆಸ್ಟ್ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ತೋರಿಸ್ತಾನೆ ಈ IO. ಚಿನ್ನಯ್ಯನಿಗೂ ಆನೆ ಮಾವುತನಿಗೂ ಯಮುನಳಿಗೂ ರಾಜೇಂದ್ರ ರೈಗೂ ಏನು ಸಂಬಂಧ, ಇದು ಕೂಡ ಗೊತ್ತಾಗಬೇಕಲ್ವ. ಖಂಡಿತವಾಗ್ಲೂ ಹೊರಗಡೆ ಬಂದೇ ಬರುತ್ತೆ, ಕಾಯ್ತಾ ಇರಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾರಾಂಪೆ ಧರ್ಮಸ್ಥಳ ದೇವಸ್ಥಾನದ ಕೂಗಳತಿಯ ದೂರದಲ್ಲಿ ಇದ್ದಂತಹ ಒಂದು ಮನೆಯಲ್ಲಿ 20/9/2012 ಆನೆ ಮಾವುತನಾಗಿದ್ದಂತಹ ನಾರಾಯಣ ಸಫಲ್ಯ ಮತ್ತು ಅವನ ತಂಗಿ ಯಮುನಲ ಮರ್ಡರ್ ಕೂಡ ಆಗುತ್ತೆ. ಡಬಲ್ ಮರ್ಡರ್. ಆನೆ ಮಾವುತನಾಗಿದ್ದಂತಹ ನಾರಾಯಣ ಹೆಂಡತಿ ಮತ್ತು ಮಗ ಹೇಳುವಂತಹ ಪ್ರಕಾರ ಇದು ತೀರಿ ಹೋಗುವ ಮುಂಚೆನೇ ಮುಂದಿನ ದಿವಸ ಬಂದು ಹೇಳಿದ್ರಂತೆ ಹೋಗ್ಬೇಕಂತ. ಇವರು ಹೋಗುದಿಲ್ಲ ಅಂತ ಹೇಳಿದ್ರಂತೆ. ಹಾಗೆ ಅವತ್ತೇ ರಾತ್ರಿ ಇದು ಮಾಡಿದ್ದಾರೆ, ಕೊಂದಿದ್ದಾರೆ. ಮತ್ತು ಬೇರೆ ಬೇರೆ ರೀತಿಯಲ್ಲವರು ತುಂಬ ಒತ್ತಡ ಆಗಿದ್ದಾರೆ. ಅಂದರೆ ಅಲ್ಲಿ ನೀರೆಲ್ಲ ಬಿಟ್ಟು, ಕೊಳಕು ನೀರೆಲ್ಲ ಬಿಟ್ಟು, ಆಮೇಲೆ ಬಾವಿ ಎಲ್ಲ ಬಂದ್ ಮಾಡಿ, ಅಂದರೆ ಹೋಗ್ಲಿಕ್ಕೆ ಒಂದು ಕಾರಣ ಹೋಗಬೇಕಲ್ಲ, ಅದಕ್ಕೆ ಅವರು ಆ ಹಿಂಸೆ ಕೊಡ್ತಾಯಿದ್ರು ಅವರಿಗೆ. ಸಾಯುವ ಮೊದಲ ದಿನ ಅಂದರೆ ಮಧ್ಯಾಹ್ನ ಹೊತ್ತಿಗೆ ಅಂದರೆ ಇವರು ಹೆಗ್ಡೆಯವರ ತಮ್ಮ ಹರ್ಷೇಂದ್ರ ಬಂದಿದ್ದಾರಂತೇಳಿ ಮಾತಾಡಿ, ಅಂದರೆ ಹೋಗ್ಬೇಕಂತೇಳಿ ಮನೆ ಬಿಟ್ಟು ಹೋಗ್ಬೇಕಂತೇಳಿ. ಇವರು ಹೋಗೋದಿಲ್ಲ ಅಂತ ಹೇಳಿದ್ರಂತೆ. ಮತ್ತು ರಾತ್ರಿ ಅದೇ ಗಣೇಶೋತ್ಸವ ಚೌತಿ ಇತ್ತಲ್ಲ, ಅಂದರೆ ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅವ್ರದ್ದು ಡಿಪೋದವ್ರದ್ದೊಂದು ಗಣೇಶೋತ್ಸವ ಇರ್ತದೆ ಅಲ್ಲಿ ಯಾವಾಗಲೂ ವರ್ಷ. ಅಲ್ಲಿಗೆ ಅವ್ರು ಹೋಗಿ ಪೂಜೆ ಮಾಡಿ ಹಣ್ಣು ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು. ಅಂದರೆ ಬರ್ತಾಯಿದ್ದಾರೆ ಬಂದಿದ್ದಾರೆ ಮನೆಗೆ. ಆಮೇಲೆ ರಾತ್ರಿ ಒಂದು ಹಾಗೇನೋ ಹೊತ್ತಿಗಿರ್ಬೇಕು, ನಡು ಬೆಳಿಗ್ಗೆ ಹೊತ್ತು, ಅಂದರೆ ಒಂದು 4-5 ಗಂಟೆ ಹೊತ್ತಿಗೆ ಇದು ಕೊಲೆ ಮಾಡಿರ್ಬೇಕಂತೇಳಿ ಹೇಳ್ತಾರೆ ಅಲ್ಲಿ ಹತ್ತಿರದವರು. ಅಲ್ಲಿ ನಾವು ದೇವಸ್ಥಾನಕ್ಕೆ ಇಲ್ಲಿ ಹೋಗಿದ್ದಲ್ಲ, ಯಾವ ದೇವಸ್ಥಾನ ಅಂದರೆ ಅವರ ಬೂಡಿಗೆ, ಅಲ್ಲಿ ಕರೆದಿದ್ರು ತಂದೆ ಕಾರ್ಯ ಆದ ಮರು ದಿವಸ. ಅಲ್ಲಿ ಹೋಗಿ ಇಬ್ಬರು ಸಹ ಸಿಕ್ಕಿದ್ದಾರೆ ನಮಗೆ, ಹೆಗ್ಡೆಯವರು ಮತ್ತು ಅವರ ತಮ್ಮ ಹರ್ಷೇಂದ್ರ ಸಿಕ್ಕಿದ್ದಾರೆ. ಅವರು ಕೆಲಸವ್ರು ಹೇಳಿದ್ದಾರೆ, ಗೊತ್ತಾಗಿದೆ ನಮಗೆ ವಿಷಯ ಅಂತ ದೊಡ್ಡವರು ಹೇಳಿದರು. ಆಮೇಲೆ ಇವರ ಹತ್ರ ಮಾತಾಡಲಿಕ್ಕೆ ಹೋಗಿ ನಾವು ಒಂದು ಅರ್ಧ ಗಂಟೆ ಕಾದಿದ್ದೇವೆ ನಾವು ಮಾತಾಡಲಿಕ್ಕೆ. ಅಂದರೆ ಸಿಗಲಿಲ್ಲ ಅವರು, ಆಚೆ ಅಂದರೆ ಅವರ ಕೆಲಸದಲ್ಲಿದ್ದರು. ಸ್ವಲ್ಪ ನಾವು ಕಾದಿದ್ದೇವೆ ಒಂದು ಅರ್ಧ ಗಂಟೆಯಲ್ಲಿ ಅವ್ರು ಬರುವವರೆಗೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಅವ್ರು ಹೇಳಿದರು, ನಿಮಗೆ ಕೊಡಲಿಕ್ಕೇನಿಲ್ಲ, ಮತ್ತು ಅವರನ್ನು 4 ವರ್ಷ ನಾವು ಸಾಕಿದ್ದೇವೆ, ಹಣ ಎಲ್ಲ ಕೊಟ್ಟಿದ್ದೇವೆ ಅವರಿಗೆ, ಹಾಗೆ ಏನಿಲ್ಲ ಅಂತ ಹೇಳಿದರು, ಕೊಡಲಿಕ್ಕೇನಿಲ್ಲ ನಮಗೆ ಅಂತೇಳಿ. ಹಾಗೆ ನಾವು ಮತ್ತೆ ಅದಕ್ಕೆ ಬೇರೆ ಮರುತ ಕೊಡ್ಲಿಕ್ಕೆ ಹೋಗಲಿಲ್ಲ, ನಾವು ಸೀದಾ ಬಂದೆ. ಮತ್ತೆ ಆನೆ ಮಾವುತನ ಫ್ಯಾಮಿಲಿಯವರಿಗೆ ನಿರಂತರವಾಗಿ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ರು. ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಇದಾದ 1 ವರ್ಷದ ನಂತರ ಮಂಗಳೂರು SP ರವರಿಗೆ ಸುಂದರಿಯವರು ಕಂಪ್ಲೇಂಟಲ್ಲಿ ಬರೆದು ಕೂಡ ಕೊಡ್ತಾರೆ. ಆರೋಪಿಗಳು ಸಿಗಲಿಲ್ಲ, ಅದಕ್ಕಾಗಿ ಸರಿಯಾಗಿ ತನಿಖೆ ಮಾಡಬೇಕು. 1 ದಿವಸದ ಮುಂಚೆ ಈ ರೀತಿಯಾಗಿ ಬಂದು ಹೇಳಿದ್ದಾರೆ. ಹರ್ಷೇಂದ್ರ ಕುಮಾರ್ ಅವರು ಬಂದು ಹೇಳಿದ್ದಾರೆ ಮನೆಗೆ, ತನಿಖೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬರೆದು ಕೂಡ ಕೊಡ್ತಾರೆ. ಆದರೆ ತನಿಖೆ ಇದುವರೆಗೂ ನಡೆಯಲಿಲ್ಲ, ಆರೋಪಿ ಪತ್ತೆಯಾಗಿಲ್ಲ, C ರಿಪೋರ್ಟ್ ಆಗಿ ಬಿದ್ದಿದೆ. ಹಾಗಾದರೆ ಆ ದಿನ ಪೊಲೀಸರು ಬಂದು ತನಿಖೆ ಮಾಡಿದ್ರಾ? ಪೊಲೀಸ್ನವರು ನಮ್ಮ ಹತ್ರ ವಿಚಾರ ಮಾಡಿದ್ದಾರೆ. ಅವರು ನೀವೇನು ಹೋಗಿದ್ದೀರಾ, ನೀವು ಎಷ್ಟು ವರ್ಷ ಆಯ್ತು ಅಲ್ಲಿಗೆ ಹೋಗಿದೆ, ನೀವು ಮತ್ತು ಇಲ್ಲಿಗೆ ಯಾಕೆ ಬರದಿದ್ದದ್ದು, ಮತ್ತು ಅವರು ತಾಯಿ ಯಾಕೆ ಬಿಟ್ಟು ಹೋಗಿದ್ದು, ಅಲ್ಲ ನೀವು ಯಾಕೆ ಅವರನ್ನು ಬಿಟ್ಟು ಹೋಗಿದ್ದು, ನಿಮಗೇನಾದ್ರು ದ್ವೇಷ ಇತ್ತು ಅವರ ಮೇಲೆ. ಪೊಲೀಸರು ಫ್ಯಾಮಿಲಿಯವರನ್ನು ಕೂಡ ತನಿಖೆ ಮಾಡ್ತಾರೆ, ಇವರು ಏನಾದರೂ ಕೊಲೆ ಮಾಡಿರಬಹುದಾ ಅನ್ನುವಂಥ ವಿಚಾರದಲ್ಲಿ. ಆದರೆ ಇಲ್ಲಿ ಆಶ್ಚರ್ಯಕರ ಘಟನೆ ಏನು ಅಂತೇಳಿದರೆ, ಇಷ್ಟೊಂದು ಕೇಳಿದ ಪೊಲೀಸರು ಯಾರಿಂದ ಕಂಪ್ಲೇಂಟನ್ನು ದಾಖಲು ಮಾಡಬೇಕಾಗಿತ್ತು? ಪೊಲೀಸರು ಈ ಫ್ಯಾಮಿಲಿಯವರಿಂದ ದಾಖಲು ಮಾಡಬೇಕಿತ್ತು ತಾನೇ. ಅದರ ಬದಲು ಯಾವನೋ ಒಬ್ಬ ಸೂಪರ್ವೈಸರ್ ರಾಜೇಂದ್ರ ರೈ ಅನ್ನುವಂಥವನು ಹೋಗಿ ಕಂಪ್ಲೇಂಟನ್ನು ಕೂಡ ದಾಖಲು ಮಾಡ್ತಾನೆ. 234
ಬಾರ್ 2012 FIR ಕೂಡ ದಾಖಲಾಗುತ್ತೆ 21/9/2012 ಹಾಗಾದರೆ ಆ ರಾಜೇಂದ್ರ ರೈಗೂ ಆನೆ ಮಾವುತನ ಫ್ಯಾಮಿಲಿಗೂ ಏನು ಸಂಬಂಧ? ಇದು ಪ್ಯಾಟರ್ನ್ ಇಲ್ಲಿ ಮಾತ್ರ ಅಲ್ಲ, ಮುಂಚಿನಿಂದಲೂ ನಡೆದುಕೊಂಡು ಬಂದಂಥದ್ದು ಇದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಸೌಜನ್ಯನ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾದಂತಹ ಹರೀಶ್ ಮಡಿವಾಲ ಆಕ್ಸಿಡೆಂಟಲ್ಲಿ ತೀರಿ ಹೋಗ್ತಾನೆ. ಇದರಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರವೀಣ ಎಂಬಾತ ಯುವಕ. ಯಾರೋ ಅನ್ನಛತ್ರದ ಮ್ಯಾನೇಜರ್ ಕಳಿಸಿದ್ರು, ಹೋಗಿ ಸೈನ್ ಹಾಕಿ ಬಾ ಸ್ಟೇಷನಲ್ಲಿ ಅಂತೇಳಿ. ಅದಕ್ಕೋಸ್ಕರ ಇವನು ಸೈನ್ ಹಾಕಿ ಬಂದ. ನಾನೇ ಖುದ್ದಾಗಿ ಅವನಿಗೆ ಫೋನ್ ಕೂಡ ಮಾಡಿ ಮಾತಾಡಿದ್ದೀನಿ. ಅವನು ಹೇಳಿರುವಂಥದ್ದು, ನನಗೇನು ಕೂಡ ಗೊತ್ತಿಲ್ಲ, ಹರೀಶ ನನಗೆ ಸಂಬಂಧಿಕನೂ ಅಲ್ಲ, ಆ ಆಕ್ಸಿಡೆಂಟ್ ಆಗಿರುವಂತಹ ವಿಚಾರ ಕೂಡ ನಂಗೆ ಗೊತ್ತಿಲ್ಲ. ನಮ್ಮ ಮ್ಯಾನೇಜರ್, ಅನ್ನಛತ್ರದ ಮ್ಯಾನೇಜರ್ ಅವರು ಹೋಗಿ ಅಲ್ಲಿ ಸೈನ್ ಹಾಕಿ ಬಾ, ಎಲ್ಲವನ್ನು ನಾನು ಮಾತಾಡಿದ್ದೀನಿ ಅಂತೇಳಿ ಹೇಳ್ತಾರೆ. ಸೊ ನಾನು ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ. ನೀವು ಒಂದು 2021 ಹರೀಶ್ ಮಡಿವಾಳ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ. ಹಾಂ, ಅವ್ರಿಗೆ ನೀವು ಏನಾಗ್ಬೇಕು ಸರ್? ಸರ್ ನಾವು ಸ್ಟಾಪ್ ಅಷ್ಟೇ. ಎಲ್ಲಿದ್ದು ಸ್ಟಾಪ್ ಸರ್? ಧರ್ಮಸ್ಥಳ ಅನ್ನಪೂರ್ಣದ್ದು. ನನಗೆ ಗೊತ್ತಾದ ಛತ್ರಕ್ಕೆ ಹೋದ್ಮೇಲೆ. ಛತ್ರಕ್ಕೆ ಹೋದಾದ್ಮೇಲೆ ಮತ್ತೆ ಕಂಪ್ಲೇಂಟ್ ಹಾ, ಕೊಟ್ರಿ ನೀವು? ಸರ್ ನಾನು ಕೊಟ್ಟದಂದ್ರೆ ನನ್ನ ಮ್ಯಾನೇಜರ್ ಕಳಿಸಿದ್ದೆ ಅಷ್ಟೇ. ಇಲ್ಲಿಂದ? ಧರ್ಮಸ್ಥಳದಿಂದ. ಏನಂತ ಹೇಳಿದ್ರು? ಹೀಗೀಗೆ ಆಗಿದೆ ಹರೀಶನಿಗೆ, ನೀನು ಒಂದು ಕಂಪ್ಲೇಂಟ್ ಕೊಟ್ಟು ಬಾ ಅಂತ ಹೇಳಿದರು. ಓ ಹೋ ಹೋ ಹೋ. ಹಾಗೆ ನಾನು ಓದೋದು. ಮತ್ತೆ ನಂದು ವೈಯಕ್ತಿಕದಲ್ಲಿ ನಾನು ಹಾಗೆ ಓದೋದಲ್ಲ. ಹಾ ಹಾ, ನಿಮ್ಗೇನು ಆ ವಿಚಾರದ ಬಗ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಸ್ಟೇಷನ್ ಅಲ್ಲಿ ಹೋಗಿ ಏನ್ ಹೇಳಿದ್ರು, ಕೇಳಿದ್ರು? ನಾನು ಏನು ಹೇಳಿಲ್ಲ ಸರ್, ಅದೆಲ್ಲ ಅವರೇ ಮ್ಯಾನೇಜರೇ ಮಾತಾಡಿದ್ರು. ಹಾ, ಸ್ಟೇಷನ್ ಅಲ್ಲಿ ನಾನು ಹೋಗಿ ಡೈರೆಕ್ಟ್ ಒಂದು ಸಿಗ್ನೇಚರ್ ಹಾಕಿ ಸೀದಾ ಬಂದೆ ಅಷ್ಟೇ. ಸಾಕ್ಷಿ ನಾಶ ಮಾಡೋದ್ರಲ್ಲೂ ಕೂಡ ಇವರು ಎತ್ತಿದ ಕೈ. ಸೌಜನ್ಯನ ಪ್ರಕರಣದಲ್ಲಿ ಸಂತೋಷ್ ರಾವನ್ನು ಟೆಂಟ್ ಹಾಕಿ ಕೂತಿದ್ದ ಅನ್ನುವಂಥ ವಿಚಾರದಲ್ಲಿ ಟೆಂಟನ್ನು ಕೂಡ ಕ್ರಿಯೇಟ್ ಮಾಡಿದರು. 100 ಮೀಟರ್ ದೂರದಲ್ಲಿ ಸೌಜನ್ಯನ ಡೆಡ್ ಬಾಡಿ ಸಿಗುತ್ತೆ, ಅಲ್ಲೇ 100 ಮೀಟರ್ ದೂರದಲ್ಲಿ ಅವಳನ್ನು ಸಾಯಿಸಿದ ನಂತರ ಕೂಡ ಅಲ್ಲೇ ಟೆಂಟಲ್ಲಿ ಇದ್ದ ಅಂಥೇಳಿ ಕ್ರಿಯೇಟ್ ಮಾಡ್ತಾರೆ. ಅಲ್ಲೊಂದು ಚೀಟಿ ಹಾಕ್ತಾರೆ. ಚೀಟಿ ಅದು ಒದ್ದೆನೇ ಆಗೋದಿಲ್ಲ. ನಿರಂತರವಾಗಿ ಮಳೆ ಬಂದರೂ ಕೂಡ ಚೀಟಿ ಒದ್ದೆನೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಆನೆ ಮಾವುತನ ಕೇಸಲ್ಲಿ ಯಾರೋ ಕಳ್ಳರು ಬಂದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅವರ ಮನೆಯನ್ನೆಲ್ಲ ಜಾಲಾಡಿದಂತಹ ರೀತಿಯನ್ನಾಗಿ ಮಾಡಿ, ಕಬ್ಬಿಣದ ಪೆಟ್ಟಿಗೆಯನ್ನು ಹೊರಗಡೆ ಬಿಸಾಡಿ, ಇದ್ದ ಬಟ್ಟೆಗಳನ್ನು ಕೂಡ ಹೊರಗಡೆ ಬಿಸಾಡಿ, ಯಾರೋ ಕಳ್ಳರು ಬಂದು ದೋಚಿಕೊಂಡು ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡೋಕೆ ನೋಡಿರುವಂಥದ್ದು. ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ, ಮೊನ್ನೆ ಯಾವುದೋ ಒಬ್ಬರು ಒಂದು ಫ್ಯಾಮಿಲಿ ಮದುವೆ ಆಗೋಕೆ ಅಂತೇಳಿ ಧರ್ಮಸ್ಥಳಕ್ಕೆ ಬಂದಂಥ ಸಮಯದಲ್ಲಿ ಅಲ್ಲಿ ಅವರು ರೂಮನ್ನು ಕ್ಲೀನ್ ಮಾಡಿ ಇಟ್ಟಿಲ್ಲ ಅಂಥೇಳಿ ಒಂದು ಗಲಾಟೆಯಾದಂತಹ ಸಮಯದಲ್ಲಿ ಅವರು ವಿಡಿಯೋ ಮಾಡಬೇಕಾದ್ರೆ ರೂಮ್ ಎಷ್ಟು ಕ್ಲೀನ್ ಆಗಿತ್ತು ಅಂತ ಹೇಳಿದರೆ, ಬೆಡ್ಡಲ್ಲಿ ಏನೂ ಕೂಡ ಇರಲಿಲ್ಲ, ನೀಟಾಗಿತ್ತು ಆ ಬೆಡ್. ನಂತರ ಇವರು ತೋರಿಸುವಂಥ ಸಾಕ್ಷಿ ಯಾವ ರೀತಿ ಅಂತ ಹೇಳಿದರೆ, ಇವರೇ ಕೊಂಡೋಗಿ ಕಸ ಹಾಕಿ ಇವರ ಕೈಯಲ್ಲಿದ್ದಂತಹ ಬಾಕ್ಸನ್ನು ಅದರ ಬೆಡ್ ಮೇಲೆ ಇಟ್ಟು ಇವರು ಇದನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿ ಒಂದಷ್ಟು ಸಾಕ್ಷಿಯನ್ನು ಕೂಡ ಕ್ರಿಯೇಟ್ ಮಾಡುವಂಥದ್ದು. ಇದರಲ್ಲಿ ಇವರು ಎತ್ತಿದ ಕೈ, ಇವರಿಗೆ ಇದು ಅಭ್ಯಾಸ ಆಗಿ ಹೋಗಿದೆ. ಮುಂಚಿನಿಂದಲೂ ಮಾಡಿಕೊಂಡು ಬಂದಂಥದ್ದು ಇದನ್ನೇ, ಇವಾಗಲೂ ಕೂಡ ಮಾಡುವಂಥದ್ದು ಇದನ್ನೇ. ಇದು ಇವರ 4ನೇ ಪ್ಯಾಟರ್ನ್. ಒನ್ ಈಸ್ ದ್ಯಾಟ್ ಆರೋಪಿ ಯಾರನ್ನೂ ಮಾಡುವಂಥದ್ದು, ಕಂಪ್ಲೇಂಟ್ ಕೊಡೋದೇ ಬೇರೆ ಯಾರು, ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಏನಾದರೂ ಇದನ್ನು ಮಾತಾಡೋಕ್ಕೆ ಹೋದರೆ ದೇವಸ್ಥಾನವನ್ನು ಅಡ್ಡ ತಂದು ಕಮ್ಯುನಿಸ್ಟ್, ಲೆಫ್ಟಿಸ್ಟ್, ಹಿಂದೂ ವಿರೋಧಿ ದೇವಸ್ಥಾನವನ್ನು ಒಡೆಯುವಂಥ ಷಡ್ಯಂತ್ರ ಅಂತೇಳಿ ಹೇಳುವಂಥದ್ದು. ಮಂಜುನಾಥನಿಗೆ ನಡೆಯಬೇಕಾದ ಪೂಜೆಯನ್ನು ಅಲ್ಲಿ ನಡೆಸದೆ, ಇದು ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ಹಕ್ಕಿಲ್ಲ, ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಇನ್ಸ್ಟಿಟ್ಯೂಷನ್, ದ ಟ್ರಸ್ಟ್ ಅಂಥೇಳು ಕೂಡ ಹೇಳ್ತಾರೆ. ಇದು ಹಿಂದೂಗಳಿಗೆ ಅವಮಾನ ಮಾಡಿರುವಂಥದ್ದಲ್ವ? ಹಾಗಾದರೆ ಯಾವ ರೀತಿಯಾಗಿ ಜನರ ಬ್ರೈನನ್ನು ವಾಶ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಗಮನಿಸಿ. ಈಗ ಆನೆ ಮಾವುತನ ಕೇಸಿಗೆ ಬರೋಣ. ರಾಜೇಂದ್ರ ರೈ ಕಂಪ್ಲೇಂಟಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದರೆ, ನಾರಾಯಣ ಸಫಲ್ಯ ಮತ್ತು ಯಮುನಾರವರು ಮಾತ್ರ ಮನೆಯಲ್ಲಿ ವಾಸವಿದ್ದು, ನಿನ್ನೆ ದಿನ ರಾತ್ರಿ ಇಂದ ಈ ದಿನ ಮಧ್ಯಾಹ್ನ 12 ಗಂಟೆಯ ಮಧ್ಯ ಸಮಯದಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಯಾವುದೋ ಉದ್ದೇಶದಿಂದ ಕಲ್ಲಿನಿಂದ ಇಬ್ಬರ ತಲೆಯನ್ನು ಜಜ್ಜಿ ಗಂಭೀರ ಗಾಯಗೊಳಿಸಿ ಕೊಲೆ ಮಾಡಿರುತ್ತಾರೆ. ಹಾಗೂ ಕೊಲೆ ಮಾಡಿದ ನಂತರ ಮನೆಯಲ್ಲಿದ್ದ ಸೊತ್ತುಗಳನ್ನು ದೋಚಿಕೊಂಡೋಗಿರುವುದು ಕಂಡು ಬರುತ್ತದೆ ಅಂತೇಳಿ ರಾಜೇಂದ್ರ ರೈ ಕೂಡ ಕಂಪ್ಲೇಂಟ್ ಕೊಡ್ತಾನೆ.
ರಾಜೇಂದ್ರ ರೈಗೆ ಗೊತ್ತಾಗುತ್ತೆ ಯಾರೋ ದೋಚಿಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ರಾಜೇಂದ್ರ ರೈಗೆ ಹೇಗೆ ಗೊತ್ತಾಯಿತು ದೋಚಿಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ? ನಾರಾಯಣನ ಹೆಂಡತಿ ಸುಂದರಿ ಅವರು ಏನು ಹೇಳ್ತಾರೆ? ಅದು ಚಿನ್ನಾಭರಣ ಹಣ ಯಾವುದು ಕೊಂಡೋಗಲಿಲ್ಲ, ಹಣ ಅದಕ್ಕಾಗಿ ಮಾಡಿದ್ದಲ್ಲ, ಜಾಗದ ವಿಷಯಕ್ಕೆ ಮಾಡಿದ್ದು. ಕಂಪ್ಲೇಂಟಲ್ಲೂ ಕೂಡ ಕೊಡ್ತಾರೆ, ಚಿನ್ನವನ್ನು ಆಭರಣಗಳನ್ನು ಏನನ್ನೂ ಕೂಡ ಮುಟ್ಟಿಲ್ಲ ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ರಾಜೇಂದ್ರ ರೈಗೂ ಮತ್ತು ಆನೆ ಮಾವುತನಿಗೂ ಏನು ಸಂಬಂಧ? ಯಮುನಳಿಗೂ ಏನು ಸಂಬಂಧ? ಚಿನ್ನಯ್ಯ ಏನು ಹೇಳ್ತಾನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ಅಲ್ಲಿ ಒಬ್ಬರು ಆನೆ ಮಾವುತರಿದ್ದರು. ಆನೆ ಮಾವುತ ನಾರಾಯಣ ಸಪಾಲಿ ಅಂತ ಇದ್ದರು. ಯಮುನ ಗಂಗಾ ಅಂತ ಒಬ್ಬರಿದ್ದರು. ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೇ. ಅವಳಿಗೆ ಮದುವೆ ಆಗಿಲ್ಲ, ಹಾಗೆ ಹೀಗೆ ಈಯಾಡ್ಸೋದು, ನಮ್ಮ ಇದರಲ್ಲೆಲ್ಲ ಹೇಳ್ಕೊಳ್ಳೋದು, ಮತ್ತು ಗಾರ್ಡನಲ್ಲೆಲ್ಲ ಅವ್ರನ್ನ ಚುಡಾಯಿಸೋದೆಲ್ಲ ಮಾಡ್ತಾಯಿದ್ರು. ಒಂದು 2-3 ಜನನೂ ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ, ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು, ಆದರೆ ನಾವು ಬಾಯಿ ಬಿಡಲಿಕ್ಕೆ ಭಯ, ನಾವು ಎಲ್ಲಿ ಹೇಳಲಿಲ್ಲ. ಕತೆ ಕಟ್ಬಿಟ್ರು ಕಳ್ಳರು ಅಂತೇಳಿ. ಅದು ಮಾಡಿದೆಲ್ಲ ರಾಜೇಂದ್ರ ರೈಯೇ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ. ಎಸ್, ಬರೀ ಕೊಲೆ ಮಾತ್ರ ನಡೆದಿರುವಂಥದ್ದು ಅಲ್ಲ, ಯಮುನಳದ್ದು ಅತ್ಯಾಚಾರ ಕೂಡ ನಡೆದಿದೆ. ಫಿಬ್ರಿಕ್ ಹೇರ್ ಆಗಿರ್ಬೋದು, ಒರಿಜಿನಲ್ ಸ್ವ್ಯಾಬನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ವಿಚ್ ಮೀನ್ಸ್ ಅತ್ಯಾಚಾರ ಆಗಿದೆ ಅಂತೇಳಿ ಸಂಶಯ ಇದ್ದರೆ ಮಾತ್ರ ಇಂಥದ್ದನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅತ್ಯಾಚಾರ ಕೂಡ ಆಗಿದೆ. ಹಾಗಾದರೆ ಅದು ಯಾರು ಮಾಡಿರುವಂಥದ್ದು ಅಂಥೇಳಿ ಗೊತ್ತಾಗಬೇಕಲ್ವ? ಚಿನ್ನಯ್ಯನಿಗೂ ಆನೆ ಮಾವುತನಿಗೂ ಯಮುನಳಿಗೂ ರಾಜೇಂದ್ರ ರೈಗೂ ಏನು ಸಂಬಂಧ? ಇದು ಕೂಡ ಗೊತ್ತಾಗಬೇಕಲ್ವ? ಖಂಡಿತವಾಗ್ಲೂ ಹೊರಗಡೆ ಬಂದೇ ಬರುತ್ತೆ, ಕಾಯ್ತಾ ಇರಿ. ಈಗ ಒಂದಷ್ಟು ಜನ ಹೇಳ್ತಾರೆ ಏನು ಅಂತ ಹೇಳಿದರೆ, ಅದು ಆನೆ ಮಾವುತನ ಜಾಗ ಅಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೆಕಾರ್ಡ್ಸ್ ಇಲ್ಲ ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ಆ ಟೈಮಲ್ಲಿ ಮಹಜಾರು ಮಾಡಿದಂಥ ಪೊಲೀಸರು ಏನಂತೇಳಿ ಬರೀತಾರೆ? ತಕ್ಷೀರು ಮನೆಯಿಂದ ಸುಮಾರು 150 ಅಡಿ ದೂರ ಪೂರ್ವ ದಕ್ಷಿಣದಲ್ಲಿ ರಜತಾ ಗೆಸ್ಟ್ ಹೌಸ್ ಇರುತ್ತದೆ. ತಕ್ಷೀರು ಮನೆಯ ಪಶ್ಚಿಮಕ್ಕೆ ಮೃತ ನಾರಾಯಣರವರಿಗೆ ಸೇರಿದ ಜಮೀನು ಇದ್ದು, ಸುಮಾರು 70 ಅಡಿ ದೂರದ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಗದ್ದೆ ಹಾಗೂ ಅಡಿಕೆ ತೋಟ ಇರುತ್ತದೆ. ಮೃತ ನಾರಾಯಣರವರಿಗೆ ಸೇರಿದ ಜಮೀನು ಇದ್ದು ಅಂತೇಳಿ, ಯಾಕೆ ಧರ್ಮಸ್ಥಳದವರಿಗೆ ಸೇರಿದ ಜಮೀನು ಅಂಥೇಳಿ ಪೊಲೀಸ್ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಬರೆಯಲಿಲ್ಲ, ಮಹಜಾರು ಮಾಡಿದಾಗ ಬರೆಯಲಿಲ್ಲ. ಹಾಗಾದರೆ ಆ ಡಾಕ್ಯುಮೆಂಟ್ಸ್ ಏನಾಯಿತು? ಅಯೋಧ್ಯ ಆತಿಥ್ಯ ಹೋಟೆಲ್ ಅನ್ನುವಂಥದ್ದು ಹೇಗೆ ಬಂತು? ನಾರಾಯಣ ಯಮುನರವರೇ ಅಥವಾ ನಾರಾಯಣ ಯಮುನರವರ ಫ್ಯಾಮಿಲಿ, ಗಣೇಶ ಆಗಿರ್ಬೋದು, ಸುಂದರಿಯವರು ಆಗಿರ್ಬೋದು, ಏನಾದರೂ ಅಯೋಧ್ಯ ಆತಿಥ್ಯ ಹೋಟೆಲನ್ನು ಕಟ್ಟಿದ್ರಾ? ಇದರ ಓನರ್ ಯಾರು? ಈಗ ಯಾರ ಹೆಸರಲ್ಲಿದೆ? ಯಾರ್ದು ಪಟ್ಟೆ ಜಾಗ ಅಂತೇಳಿ ಹೇಳ್ತಾ ಇದ್ದಾರೆ. ಆಗಬೇಕಲ್ವ? ಇನ್ವೆಸ್ಟಿಗೇಷನ್ ಆಗಬೇಕಲ್ವ? ಸರ್ವೆ ಆಗುತ್ತೆ. ಯೋಗೀಶ IO ಇವನಿಂದಲೇ ಎಲ್ಲ ಪ್ರಕರಣವನ್ನು ಕೂಡ ಧರ್ಮಸ್ಥಳದಲ್ಲಿ ಮುಚ್ಚಿ ಹಾಕಿಸಿದ್ದಾರಾ ಅಂತೇಳಿ ಕೂಡ ನಮಗೆ ಪ್ರಶ್ನೆ ಮೂಡುವಂಥದ್ದು. ಯಾಕೆಂತ ಹೇಳಿದರೆ ಈ ಪ್ರಕರಣದಲ್ಲೂ ಕೂಡ ಸಂತೋಷ್ ರಾವನ್ನು ಆರೋಪಿ ಮಾಡಿರುವಂಥದ್ದು ಇದೇ ಯೋಗೀಶ. ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾನೆ 9 ತಾರೀಕಿಗೆ ಶೃಂಗೇರಿಯಿಂದ ಸಂತೋಷ್ ಧರ್ಮಸ್ಥಳಕ್ಕೆ ಬಂದಿರುವಂಥದ್ದು ಅಂತ ಹೇಳಿ. 11 ತಾರೀಕಿಗೆ ಬಾಹುಬಲಿ ಬೆಟ್ಟದಲ್ಲಿ ಅವನನ್ನು 3 ಜನ ಹಿಡಿದುಕೊಂಡು ಕೊಟ್ಟರು ಅಂತೇಳಿ. ಆದರೆ ಆನೆ ಮಾವುತನ ಪ್ರಕರಣದಲ್ಲಿ 6/10/2012 ಅರೆಸ್ಟ್ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ತೋರಿಸ್ತಾನೆ ಈ IO ಯೋಗೀಶ. ಹಾಗಾದರೆ ಜೈಲಲ್ಲಿರಬೇಕಾದ್ರೆ ಅಲ್ಲಿ ಟೆಂಟ್ ಹೇಗೆ ಹಾಕಿದ ಸ್ವಾಮಿ? ಜೈಲಲ್ಲಿರಬೇಕಾದ್ರೆ ಸಂತೋಷ್ ರಾವ್ 9 ತಾರೀಕಿಗೆ ಶೃಂಗೇರಿಯಿಂದ ಹೇಗೆ ಹೊರಟು ಬಂದ ಸ್ವಾಮಿ? 6 ತಾರೀಕಿಗೆ ಅರೆಸ್ಟ್ ಮಾಡಿದಂಥ 6, 7, 8, 9 ತಾರೀಕಿನ ತನಕ ಕಸ್ಟಡಿಯಲ್ಲಿ ಇಟ್ಟುಕೊಂಡು 9 ತಾರೀಕಿಗೆ ಅವನು ಬಿಡಿಸಿಕೊಂಡು ಹೋಗಿ ಅಲ್ಲಿ ಟೆಂಟನ್ನು ಹಾಕಿಸಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗೆ ಮಾಡಿಸಿ 11 ತಾರೀಕಿಗೆ ಅವನನ್ನು ಬಾಹುಬಲಿ ಬೆಟ್ಟಕ್ಕೆ ಬಿಟ್ಟು ಆ 3 ಜನರಿಂದ ಅವರನ್ನು ಹಿಡಿಸಿ ಇವನೇ ಆರೋಪಿ ಅಂಥೇಳಿ ನೀವೇ ಕತೆ ಸೃಷ್ಟಿ ಮಾಡಿರುವಂಥದ್ದ. 6 ತಾರೀಕಿಗೆ ಜೈಲಲ್ಲಿ ಇದ್ದಾನೆ, ಕಸ್ಟಡಿಗೆ ತೆಗೆದುಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಹೇಳುವಂಥವರು ನೀವು ಸಂತೋಷ್ ರಾವನ್ನು. 11 ತಾರೀಕಿಗೆ ಮತ್ತೊಮ್ಮೆ ಹೇಗೆ ಅವನು ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿದ?
ಐವೋರವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಿನಾಂಕ 6/10/2012 ಬೆಳ್ತಂಗಡಿ ಪೊಲೀಸ್ ಠಾಣಾ ಅಪರಾಧ ಕ್ರಮ ಸಂಖ್ಯೆ 2012 302 IPC ಪ್ರಕರಣದ ತನಿಖೆಯು ನಡೆಸುತ್ತಿರುವಾಗ ಸದರಿ ಪ್ರಕರಣದಲ್ಲಿ ದಸ್ತಗಿರಿ ಮಾಡಲಾದ ಆರೋಪಿ ಸಂತೋಷ್ ರಾವ್ ತಂದೆ ಸುಧಾಕರ್ ರಾವ್ ಶ್ರೀ ನವದುರ್ಗ ಪ್ರಸಾದ್ ಹೌಸಿಂಗ್ ಬೋರ್ಡ್ ಕಾಲೋನಿ ಬಳಿ ಕುಕ್ಕುಂದೂರು ಗ್ರಾಮ, ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆ ಇವನನ್ನು ತನಿಖೆಗೆ ಒಳಪಡಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು. ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, 6/10/2012 ಸಂತೋಷ್ ರಾವ್ ಎಂಬ ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿದೆ, ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. 6/10/2012 ಅಂಥೇಳಿ ಪೊಲೀಸ್ ಬರೀತಾನೆ. ಹಾಗಾದರೆ ಸೌಜನ್ಯನ ಪ್ರಕರಣದಲ್ಲಿ ಹೇಗೆ ಸ್ವಾಮಿ ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿದವನು, ಹೇಗೆ ಸ್ವಾಮಿ ಟೆಂಟ್ ಹಾಕಿಕೊಂಡು ಅಲ್ಲಿ ಕೂತಿದ್ದವನು ಉತ್ತರಿಸಬೇಕಲ್ವಾ? ಗೃಹ ಇಲಾಖೆ ಪರಮೇಶ್ವರ್ ಅವರೇ ಉತ್ತರ ಕೊಡಿ. ಮುಗಿದು ಹೋದ ಅಧ್ಯಾಯ ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಅಂತೇಳಿ ಹೇಳ್ತಾ ಇರುವಂಥ DKಶಿ ಬರೀ ಖಾಲಿ ಡಬ್ಬ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಂತಹ ಉಪಮುಖ್ಯಮಂತ್ರಿಗಳೇ ಉತ್ತರ ಕೊಡಿ. ಹಾಗಾದ್ರೆ ಸೌಜನ್ಯ ಪ್ರಕರಣ ಮುಗಿದು ಹೋದ ಅಧ್ಯಾಯವ ಅಂತೇಳಿ ಹೇಳಿ ಗೃಹ ಮಂತ್ರಿಗಳೇ. ಇದು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ. ಚರ್ಚೆ ಆಗಿದೆಯಾ ಯಾವತ್ತಾದರೂ? ಯಾರಾದರೂ ಮಾಡಿದ್ದಾರ? 7-8 ಶಾಸಕರು ಇದ್ದಾರಲ್ವ, ನಾಚಿಕೆ ಆಗೋದಿಲ್ವೇನ್ರಿ ನಿಮಗೆ? ಧರ್ಮಗಳ ನಡುವೆ ಸಂಘರ್ಷ ಮಾಡ್ತಾ ಇದ್ದಾರೆ, ದೇವಸ್ಥಾನವನ್ನು ಕೆಡಿಸ್ತಾ ಇದ್ದಾರೆ, ದೇವಸ್ಥಾನದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಅವನು ಯಾವ ಕಂಪ್ಲೀಟ್ ಆಗಿ ಬಂದದ್ದೇನು ಜಾತ ಮತ್ತೊಂದು ಮಗದು ಯಾವನಾದರೂ ಕೇಳಿದ್ನ? ಕೇಳ್ರಿ, ಪ್ರಶ್ನೆ ಮಾಡಿ. ಅವರನ್ನು ಅಂತ ಅಧಿಕಾರಿಗಳನ್ನು ಇಟ್ಟುಕೊಂಡು ಈಗ ಸರ್ಕಾರದ ಸೇವೆಯಲ್ಲಿದ್ದಾರಲ್ಲ, ಈಗಲೂ ಕೂಡ ಪೊಲೀಸ್ ಆಫೀಸರ್. ಅಯ್ಯೋ ಯೋಗೀಶ, ಇಂಥವರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಅದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಗೃಹ ಇಲಾಖೆಗೆ ಶೇಮ್. ಹೋಮ್ ಸೆಕ್ರೆಟರಿ ಏನ್ ಮಾಡ್ತಾ ಇದೆ ನೋಡ್ತಾ ಇಲ್ವಾ? ಇದನ್ನೆಲ್ಲ ನಾಚಿಕೆ ಆಗ್ಬೇಕ್ರಿ. ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಇದನ್ನೆಲ್ಲ ನೋಡುವಾಗ ರೋಷ ಬರುವುದಿಲ್ವ ನಮಗೆ? ಹಸಿವಿನಿಂದ ಹೋಗ್ತಾ ಇದ್ದ ಮಗುವನ್ನು ಎಳೆದಾಡಿಕೊಂಡು ಅತ್ಯಾಚಾರ ಮಾಡಿ ಕಾಡಿನಲ್ಲಿ ಬಿಸಾಡಿ ಹೋಗಿದ್ದಾರೆ. ನಿಮ್ಮ ಮಕ್ಕಳಾದರೆ ಸುಮ್ಮನೆ ಇಡ್ತಾ ಇದ್ರಾ? ನಿಮ್ಮ ಮಕ್ಕಳಾದರೆ ನಿಮಗೆ ನೋವು ಆಗ್ತಾ ಇರಲಿಲ್ವಾ? ಯೋಗೀಶರವರೇ, ಐವೋ ಡಾಕ್ಟರ್ಸ್ ಕೇಳುವಂಥದ್ದು, COD CID ಗೃಹ ಇಲಾಖೆ ಶಾಸಕರೇ ಕೇಳುವಂಥದ್ದು, ನಿಮ್ಮ ಮಕ್ಕಳಾದರೆ ಬೇಸರ ಆಗ್ತಾ ಇರಲಿಲ್ವಾ? ಡಬಲ್ ಮರ್ಡರ್ ಅಲ್ಲಿ C ರಿಪೋರ್ಟ್ ಆಗಿ ಬಿದ್ದಿದೆ, ಇನ್ನೂ ಕೂಡ ಆರೋಪಿ ಪತ್ತೆಯಾಗಿಲ್ಲ. ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್, ಶೇಮ್ ಆನ್ ಹೋಮ್ ಡಿಪಾರ್ಟ್ಮೆಂಟ್. SIT ಅವರಿಗೆ ಕೊಟ್ಟರು ಈ ರೀತಿಯಾಗಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ ತನಿಖೆ ಮಾಡ್ತಾ ಇಲ್ಲ. 20 ವರ್ಷದಿಂದ ಆದ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತೇಳಿ ಮಹಿಳಾ ಆಯೋಗ ಪತ್ರ ಬರೆದರೂ ಅದರ ತನಿಖೆ ಮಾಡ್ತಾ ಇಲ್ಲ. ಹಾಗಾದರೆ ಏನಿದ್ರ ಅರ್ಥ? ತುಂಬ ಕಾಮಿಡಿ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣವನ್ನು CBI ನಂತಹ ಉನ್ನತ ತನಿಖಾ ಸಂಸ್ಥೆ ತನಿಖೆ ಮಾಡಿದ್ರು ಸಂತೋಷ್ ರಾವನ್ನು 6 ತಾರೀಕಿಗೆ ಅರೆಸ್ಟ್ ಮಾಡಿದ್ದಾರೆ, ದಸ್ತಗಿರಿ ಮಾಡಿದ್ದಾರೆ ಅನ್ನುವಂಥ, ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಗೊತ್ತೇ ಆಗಲಿಲ್ಲ CBIನವರಿಗೆ. ಡಾಕ್ಯುಮೆಂಟ್ಸನ್ನು ತೆಗೀಲೇ ಇಲ್ಲ. ಹೋರಾಟಗಾರರಂತೂ ಹೇಳುವಂಥ ಪ್ರಕಾರ ಲೋಕಲ್ ಪೊಲೀಸ್ ಏನನ್ನು ಬರೆದಿದ್ದಾರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ದಾರೆ COD ಏನು ಬರೆದಿದೆ ಅದನ್ನೇ ಕಾಪಿ ಪೇಸ್ಟ್ CBI ಮಾಡಿದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದಾಗಾದರೆ ಸುಳ್ಳ? CBIಗೆ ಇದು ಸಿಗಲಿಲ್ವ ಸ್ವಾಮಿ? ಬೇಸರ ಆಗೋದಿಲ್ವೇನ್ರಿ ಇದನ್ನೆಲ್ಲ ನೋಡಿದಾಗ? ಹಾಗಾದರೆ ಯಾರು ಆ ಪ್ರಭಾವಿ ಅತ್ಯಾಚಾರಿ ಕಾಮಂದ ಧರ್ಮಸ್ಥಳದಲ್ಲಿ ಇರುವಂಥವನು? ಯಾಕೆ ಅವನನ್ನು ಇದುವರೆಗೂ ಕೂಡ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಒಂದು ನೋಟಿಸ್ ಕೊಡೋಕ್ಕಾಗ್ತಾ ಇಲ್ಲ, ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ? ಈ ಕಾನ್ಸ್ಟಿಟ್ಯೂಷನ್ಗಿಂತಲೂ ದೊಡ್ಡ ವ್ಯಕ್ತಿನ ಅವನು, ಏನು ಬೇಕಾದರೂ ಮಾಡ್ಬೋದಾ ಅವನಿಗೆ? ಸರ್ಕಾರ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಜನರ ಸರ್ಕಾರ ಅಂತೇಳಿ ಒಂದು ಇದೆ, ಇದನ್ನು ಮಾಡೇ ಮಾಡುತ್ತೆ, ಅದು 100% ಶ್ಯೂರ್.